ಹೇಳ್ಬೇಕಂದ್ರೆ 45 ಸೂಪರ್ ಮೂವಿ ಸರ್. ಅದು ಒಂದೊಂದು ಸೀನು ಲಾಸ್ಟಲ್ಲಿ ನನಗೆ ಏನು ಇಷ್ಟ ಆಯ್ತಂದ್ರೆ ಅಪ್ಪು ಬಾಸ್ ಬರ್ತಾರೆ ಲಾಸ್ಟ್ ಸೀನ್. ಅದು ಗೊತ್ತೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅರೆ ನಾನು ಫೇಸ್ ನೋಡಿದಾಗ ಅಪ್ಪು ಬಾಸೇ ಬಂದಂಗೆ ಆಯಿತು. ಶಿವನ್ ಕ್ಯಾರೆಕ್ಟರ್ ಕ್ಲೈಮ್ಯಾಕ್ಸಲ್ಲಿ ಸೂಪರ್ ಆಗಿದೆ. ಎಲ್ಲರೂ ಮೂವಿ ಬಂದು ಥಿಯೇಟ್ರಲ್ಲೇ ನೋಡಿ. OTT ಇದು ಅದು ಕಾಯ್ಕೊಂಡು ಕುತ್ಕೋಬೇಡಿ. ಒಳ್ಳೆ ಮೂವಿನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆ ಮೂವಿ ಇದೆ. ಆಮೇಲೆ ಸಾಂಗ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ, ಅದೊಂದು ಟ್ವಿಸ್ಟ್ ಆಯಿತು. ಸಾಂಗ್ ಒಂದು ಮಾತ್ರ ಬರಲಿಲ್ಲ. ಓಕೆ ಚೆನ್ನಾಗಿದೆ ಆದ್ರೂ, ಅರೆ ಸಾಂಗಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸಾಂಗ್ ಒಂದು ಬರಲಿಲ್ಲ. ಆದರೆ ಮೂವಿ ಮಾತ್ರ ಸೂಪರ್ ಆಗಿದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಇದೆ. ಆಮೇಲೆ ಯಾರ್ಯಾರೋ ಹೇಳೋದನ್ನೆಲ್ಲ ಕೇಳೋಕೆ ಹೋಗ್ಬೇಡಿ. ನೀವು ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಫಸ್ಟು, ಆಮೇಲೆ ನೀವು ರಿಸಲ್ಟ್ ಕೊಡಿ. ಅದಕ್ಕೆ ಮುಂಚೆ ರಿಸಲ್ಟ್ ಕೊಡೋಕೆ ಹೋಗ್ಬೇಡಿ. ಯಾರ್ಯಾರೋ ಹೇಳ್ತಾರೆ ಮೂವಿ ಚೆನ್ನಾಗಿಲ್ಲ ಅದು ಇದು, ಅವೆಲ್ಲ ತಲೆ ಕೆಡಿಸ್ಕೊಡಿ. ಫಸ್ಟ್ ಬಂದು ನೀವು ದುಡ್ಡು ಕೊಟ್ಟು ಮೂವಿ ನೋಡಿ. 100% ಮೂವಿ ಮಾತ್ರ ಸೂಪರ್ ಆಗಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇದೆ. ನನಗಂತೂ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಶಿವಣ್ಣನ ಕ್ಯಾರೆಕ್ಟ್ರು ಸೂಪರಾಗಿ ಮಾಡವ್ರೆ. ಒಂದೊಂದೊಂದು ಅಲ್ಟಿಮೇಟ್ ಆಗಿದೆ. ಬಂದು ನೋಡಿ, ಖುಷಿ ಆಗುತ್ತೆ ನಿಮ್ಗಂತೂ. ಫ್ಯಾಮಿಲಿ ಪೂರ ಬಂದು ನೋಡಿ. ಓಕೆ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿಯಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಸರ್? ಎಲ್ಲರದು ಸಖತ್ತಾಗಿದೆ ಸರ್. ಇಲ್ಲಿ ಕಂಪ್ಯಾರಿಸನ್ ಏನೂ ಇಲ್ಲ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿನೂ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಸರು ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣಂದು ಚೆನ್ನಾಗಿ ಬಂದಿದೆ. ಎಲ್ಲ ಕ್ಯಾರೆಕ್ಟ್ರೂ ಸೂಪರ್ ಆಗಿದೆ. ಇಲ್ಲಿ ಯಾವುದೂ ಡಮ್ಮಿ ಮಾಡಿಲ್ಲ ಅವರು. ಅರ್ಜುನ್ ಜನ್ಯ ಅವರು ಸಖತ್ತಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ನೀವು ಬಂದು ಕುತ್ಕೊಂಡ್ರೆ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಫಸ್ಟ್ ಹಾಫು ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಆಲ್ಮೋಸ್ಟು ಬೇರೆಯವರೆಲ್ಲ ನೋಡ್ಬೇಕಾದ್ರೆ ಮೂವಿನ ಇದು ಚೆನ್ನಾಗಿಲ್ಲ ಯಾವಾಗ ಫಸ್ಟ್ ಹಾಫ್ ಆಗುತ್ತೋ ಅನ್ನಿಸ್ತು. ಆದರೆ ಗೊತ್ತಾಗೇ ಇಲ್ಲ. ಮೂವಿ ಫಸ್ಟ್ ಹಾಫ್ ಆಗಿದ್ದು ಆಮೇಲೆ ಕ್ಲೈಮ್ಯಾಕ್ಸ್ವರೆಗೂ ಹೋಗೋ ಎಲ್ಲೂ ಲ್ಯಾಗೇ ಮಾಡಿಲ್ಲ. ಸಖತ್ತಾಗಿದೆ ಮೂವಿ ಮಾತ್ರ. ಬಂದು ವ್ಯೂ ಮಾಡಿ ಎಲ್ಲರೂ ಫ್ಯಾಮಿಲಿ ಪೂರ ಬಂದು ನೋಡಿ. ಎಲ್ಲೂ ಇದಿಲ್ಲ, ಸಖತ್ತಾಗಿದೆ ಮೂವಿ ಮಾತ್ರ. ಉಪೇಂದ್ರಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರೋದ್ರಿಂದ ಲಾಸ್ಟ್ 2 ಅವರ್ಸ್ ಅಲ್ಲಿ ರಿವ್ಯೂ ಒಂದು ಸ್ವಲ್ಪ ಇದು ಬರ್ತಾ ಇದೆ. ಉಪೇಂದ್ರದ್ದು ರಿಯಲ್ ಸ್ಟಾರು ಹಂಗ್ಯಾಕೆ ಮಾಡಿದ್ರು ಅಂತ. ಸರ್ ಏನು ನೆಗೆಟಿವ್ ಇಲ್ಲ ಸರ್, ಅದೆಲ್ಲ ಥಾಟ್ ಅಷ್ಟೇ. ಅವ್ರನ್ನ ಒಂದು ಫಿಲಮ್ ಥರ ನೋಡಿ. ಅವರು ಬೇರೆ ಥರ ಟ್ರೈ ಮಾಡಿದ್ದಾರೆ, ಅದನ್ನು ಮಾತ್ರ ಹೋಗಲಿ. ನೆಗೆಟಿವ್ ಮಾತಾಡಬೇಡಿ. ನೆಗೆಟಿವಿಂದ ಏನೂ ಸಿಗಲ್ಲ. ನಮ್ಮ ಭಾಷೆ ಚಿತ್ರ ನಾವೇ ಬೆಳೆಸ್ಬೇಕು. ನಾವು ನೆಗೆಟಿವ್ ಮಾತಾಡೋದೇ ತಪ್ಪು. ಶಿವಣ್ಣ ಮತ್ತೆ ಉಪ್ಪಿ ಸರ್ ಎಂಜಾಯ್ ಮಾಡ್ಕೊಂಡು ಫಿಲಮ್ ಮಾಡಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿದ್ರೆ ಒಂದು VFX ಅಲ್ಲಿ ಒಂದು ಶಿವದ್ದು ಅವತಾರ ಎತ್ತು ಬರುತ್ತೆ, ಅದು ಸೇಮ್ ಅಪ್ಪು ಇದ್ದಂಗೆ ಇದೆ ಅಂತ. ಸರ್ ಅಪ್ಪು ಇದ್ದಂಗೆ ಏನು ಸರ್? ನಾನು ಅಪ್ಪು ಫ್ಯಾನೇ. ನಾನು ಮಕ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಅದು ಅಪ್ಪು ಭಾಷೆನೇ ಅಂತ. ಓಕೆ, ಅದು ಏನಾದರೂ ಇಂಟೆನ್ಷನ್ಲಿ ಇಟ್ಟಿದ್ದಾರಾ? ಇಂಟೆನ್ಸಲ್ಲಿ ಏನಿಲ್ಲ, ಅದು ನಿಮ್ಮ ವ್ಯೂ ಮೇಲೆ ಸರ್. ನೀವು ತುಂಬ ಇಷ್ಟಪಡೋ ಅಪ್ಪು ಬಾಸ್ ಮೇಲೆ ನಿಮಗೆ ಒಂದು ಇದಿದ್ರೆ ಅದು ನಿಮಗೆ ಆ ಫೇಸಲ್ಲಿ ಕಾಣುತ್ತೆ. ಅದು ನಿಮಗೆ ನಿಮ್ಮ ಅಭಿಮಾನ, ಅದು ನಿಮ್ಮ ಅಭಿಮಾನದ ಮೇಲೆ ಡಿಪೆಂಡ್. ಅದು ಇವಾಗ ನಾನು ಯಾರನ್ನಾರು ನೋಡಿದ್ರೆ ನಮ್ಮ ಅಪ್ಪು ಬಾಸ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಅದು ನನ್ನ ಇಂಟೆನ್ಷನ್. ಥ್ಯಾಂಕ್ ಯು ಸರ್. ಓಕೆ ಸರ್.